ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳಿಂದ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ನಮ್ಮನೆ ಪರಿಸ್ಥಿತಿನೂ ಕೂಡ ಹಾಗೆ ಇತ್ತು. ಕಾರಣಾಂತರಗಳಿಂದ ಒಬ್ಬರಾದ್ಮೇಲೆ ಒಬ್ಬರು ಹುಷಾರು ತಪ್ಪಕ್ಕೆ ಸ್ಟಾರ್ಟ್ ಆದರೆ ಏನೋ ನಮ್ಮನೆಗೆ ಗ್ರಾಚಾರನೇ ಸರಿ ಇಲ್ಲ ಅನ್ನಿಸ್ಬಿಡ್ತು. ಹಾಗಾಗಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ತುಂಬ ಬೇಜಾರಾಗ್ತಿದೆ. ಕೆಲವೊಂದು ಸಲ ಅಯ್ಯೋ ಈ ಭೂಮಿ ಮೇಲೆ ನಾವು ಏನಕ್ಕಪ್ಪ ಇದ್ದೀವಿ ಹಾಗೆ ಹೀಗೆ ಅನ್ನಿಸ್ಬಿಡುತ್ತೆ. ಆದರೆ ಏನು ಮಾಡೋದು, ಜೀವನ ಅಂದಮೇಲೆ ನಡೆಸ್ಕೊಂಡು ಹೋಗ್ತಾನೆ ಇರಬೇಕು. ಕಷ್ಟನೋ ಸುಖನೋ ನಡೆಸ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮುಂದೆ ಜೀವನ ಸಾಗಲ್ಲ. ಹಾಗಾಗಿ ಇನ್ಮೇಲಿಂದ ನಮ್ಮ ನಾರ್ಮಲ್ ಡೇಸ್ ಬರೋಣ ಅಂದ್ಕೊಂಡು ನಿಧಾನಕ್ಕೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೇ ಇರಲಿ, ಸರಿನಪ್ಪ? ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ. ಅಲ್ಲ, ಗಂಗಿಗೆ ಹೇಳಿದೆ ಬಾ ಅಂತ, ಇನ್ನೂ ಬರಲಿಲ್ವಲ್ಲ ಇವಳು. ಏನು ಮಾಡ್ತಿದ್ದಾಳು ಮನೆ ಹತ್ರ? ಬಾರೆ ಒಂಚೂರು ಅಂತ ಹೇಳಿದ್ದೀನಿ. ಅಲ್ಲ ಇವಾಗ ಬಂದೇನೆ ನಾನು. ಎಲ್ಲಿ ಅಂತ ನೋಡ್ತಾ ಇದ್ದೀನಿ. ಯಾಕೆ ಇಷ್ಟೊತ್ತಾಯ್ತು? ಅಯ್ಯೋ ಲಸ್ಮಕ್ಕ, ಏನು ಹೇಳ್ತೀಯ? ನಮ್ಮ ಮನೇನು ಇವತ್ತು ಚೆನ್ನಾಗಿ ರಾತ್ರಿ ಕುಡ್ಕೊಂಬಂದಿದ್ನಾ, ವಾತಾರ ಎದ್ರೆ ಆಲೆ ತಲೆನೋವು ಅಂತಾನೆ ಅವನೇ. ಅಯ್ಯೋ ಏನು ಮಾಡೋದು ಏನು ಬಿಡೋದು ಒಂದು ಗೊತ್ತಾಗಿಲ್ಲ. ನೀನು ಬೇರೆ ಹೊತ್ತಿನಂತೆ ಬಾ ಅಂತ ಹೇಳಿದ್ದೆ, ಆದರೆ ಈ ಅಪ್ಪಂದ ಏನು ವಾಮೆಂಟು ತಲೆನೋವು ಹಂಗೆ ಹಿಂಗೆ ಅಂತ ಹೇಳಿದ್ದೆ ಕೇಳಲ್ಲ. ಸಿಕ್ಕುತ್ತೆ ಅಂತ ಚೆನ್ನಾಗಿ ಕುಡಿದು ಕೆಲಸ ಮಾಡಿದ್ನೆಲ್ಲ ಕುಡ್ಕೊಂಬರ್ತಾನೆ. ಏನು ಮಾಡಿ ಹೇಳೋ ಲಕ್ಷ್ಮಕ್ಕ? ನೀನು ಹೇಳ್ಬೇಕು ತಾನೇ ಅವನಿಗೆ ಕುಡಿಬೇಡ ಏನು ಎತ್ತ ಅಂತ. ಅಲ್ಲ ಅವನಿಗೆ ಮತ್ತೆ ಅವಳಲ್ಲ, ಅವಳಿಗೆ ಹೇಳ್ಬೇಕಲ್ವ ನಿನ್ನ ಮಗ ಹಿಂಗೆಲ್ಲ ಕುಡ್ಕೊಂಬರ್ತಾನೆ ಕೇಳು ಅಂತ. ಯಾಕೆ ಕೆಳ ಕುತ್ಕೊಂತ ಇದೆಯಾ? ಎತ್ತಕೊಂಡು ಲಕ್ಷ್ಮಕ್ಕ. ಅಯ್ಯೋ ನಮ್ಮ ಅತ್ತೆಗೆ ಹೇಳಿದ್ರೆ ಏನು ಹೇಳ್ತೀಯ ಹೇಳು? ಅವಳು ಯಾವಾಗಲೂ ಮಗನ ಕಡೆಗೆ ಸಪೋರ್ಟು. ಅಯ್ಯೋ ನನ್ನ ಮಗ ಹಂಗೆ ಹಿಂಗೆ ಅಂತಾಳೆ. ಆದರೆ ನಮ್ಮ ಪರಿಸ್ಥಿತಿ ಅವಳಿಗೆ ಅರ್ಥನೇ ಆಗಲ್ಲ. ಎಷ್ಟು ಹೇಳು ಮಗ, ಅಯ್ಯೋ ನನ್ನ ಮಗ ಅಂತಲೇ ಇದ್ದರೆ ಮನೆ ಭಂಗ ಹೆಂಗಾದದು? ಅಲ್ಲ ಮಕ್ಕಳವೇ ಮರಿಯವೇ ಮನೆ ಸಾಮಾನೇನು ಎಲ್ಲ ಏನು ಒಬ್ಬಳೇ ಎಲ್ಲ ಮಾಡೋಕ್ಕಾಗುತ್ತಲ್ಲ ಲಕ್ಷ್ಮಕ್ಕ? ನೀನೇ ಹೇಳು. ನಿಮ್ಮತ್ತೆ ಅಯ್ಯಪ್ಪ ಅವಳಿಗೆ ಬಾಯಿ ಕೊಡೋಕ್ಕಾಗುತ್ತಾ? ಏನು ಬಾಯಿಗೆ ಬಂದಂಗೆ ಬಿಡ್ಕೊತಾಳೆ. ನಾನವತ್ತು ನಿಮ್ಮ ಮನೆ ಹತ್ರ ಹೋದ್ನ, ಎಲ್ಲವಳೆ ನಿಂಗೆ ಅಂತ ಅಯ್ಯೋ ಬಾಯಿ ಬಿಡ್ಕೊಂತಿದ್ಲು. ನಾನಂತೂ ಬಂದ್ಬಿಟ್ಟೆ, ಏನೂ ಕೇಳಿಲ್ಲ. ಲಕ್ಷ್ಮಕ್ಕ ನಮ್ಮ ಮನೆ ಹತ್ರಕ್ಕೆ ಯಾರೂ ಬರೋಂಗಿಲ್ಲ, ಬಂದರೆ ಸಾಕು ಬಿಡ್ಕೊಂತಾಳೆ. ಅದಕ್ಕೆ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಏನು ತಗಬೇಕು, ಮಕ್ಕಳವೇ ಮರಿಯವೇ ಅವಳಿಲ್ದ ಶಾಪಾಗಿ ಪಾಕಂತಾಳೆ. ಯಾಕೆ ಬೇಕು ಅಂತ ನಾವೇನು ಮಾತಾಡೋಲ್ಲ. ಅವನು ಕುಡಿದು ಬಂದು ವಾಂತಿ ಎಲ್ಲ ಮಾಡ್ಕೊಂಡಿದ್ನ, ಅದೆಲ್ಲ ತೆಗೆದು ತೊಳೆದು ಹಾಕಿ ಬರೋದಕ್ಕೆ ಇಷ್ಟೊತ್ತಾಯ್ತು ನೋಡು. ನಮ್ಮ ಮನೆಯಪ್ಪ ಕೇಳ್ತಿದ್ದ, ತೋಟಕ್ಕೆ ಬರಲಿಲ್ವಲ್ಲ ಹಿಂಗೆ ಅಂತ. ನಾನು ಬತ್ತಳಿರು ಅಂತ ಅಂದೆ. ಸರಿ ಆಯ್ತು ಇರು, ಒಂಚೂರು ಕಾಪಿನಾದ್ರೂ ಮಾಡ್ಕೊಬರ್ತೀನಿ. ಇಲ್ಲ ಲಕ್ಷ್ಮಕ್ಕ, ಕಾಪಿ ನಾನು ಕುಡಿದು ಬಂದೆ. ನಾವು ಎಲ್ಲಿ ಮತ್ತೆ ಅವಳು ಗೌರಿ, ಅವಳು ಬರ್ತೀನಿ ಅಂತ ಹೇಳಿದ್ಲು. ಗೌರಿ ಅದೇನೋ ಅಕ್ಕಿಗೆ ಹೆಬ್ಬೆಟ್ಟು ಕೊಡ್ಬೇಕಂತೆ, ಹೋಗೋಳೆ. ಅವಳು ನೀವು ಜೊತೆಲೆ ಹೋಗೋರಂತ ಇರ್ರಿ. ಏನಿಲ್ಲ ಬಿಡು ಲಕ್ಷ್ಮಕ್ಕ. ಆಯ್ತು, ಇವಾಗ ಹೆಂಗೋ ಲೇಟಾಗಿ ಬಂದಿದ್ದೀವಲ್ವಾ, ಸಂಜೆ ಮೇಲೆ ಸ್ವಲ್ಪ ಹೊತ್ತಾಗಿ ಕೆಲಸ ಮಾಡಿಕೊಡ್ತೀವಿ. ಇನ್ನೇನು ಮಾಡೋಕ್ಕಾಗತ್ತೆ? ಏನೋ ಮಾಡೋರಂತೆ ಇರಿ, ಕಾಪಿ ಮಾಡ್ಕೊ ಬರ್ತೀನಿ. ಇನ್ನೇನು ಅವಳು ಬರೋ ಹೊತ್ತಾಯ್ತು. ಗೌರಿ ನೀನು ಕುಡಿದು ಈಗ ಹೆಂಗ ನಮ್ಮ ಮನೆಯಪ್ಪ ಬರ್ತಾನೆ, ಅವನೇ ಬಿಟ್ಕೊಡ್ತಾನೆ ಗಾಡೀಲಿ. ಏನು ನೀ ಕೇಳಿದ್ರು ಕೇಳಲ್ಲ, ಕಾಪಿ ಅಂತೀಯ. ಸರಿ ಆಯಿತು ಬಿಡು, ಮಾಡು. ಇನ್ನೇನ್ರಪ್ಪ, ಈಗ ಇನ್ಮೇಲಿಂದ ವೀಡಿಯೋಸ್ ಬರುತ್ತೆ. ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ದಯವಿಟ್ಟು ಸಪೋರ್ಟ್ ಮಾಡಿ ನಮಗೆ. ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಆ ಥರದ ವೀಡಿಯೋನೇ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ.